ಭೂಮಾಲೀಕರ ಕೂಗಾಟಕ್ಕೆ ಸಬ್ ರಿಜಿಸ್ಟ್ರಾರ್ ಕಣ್ಣೀರಿಟ್ಟಿದ್ದಾರೆ. ಕಚೇರಿಯಲ್ಲಿ ಗಳಗಳನೆ ಅತ್ತಿದ್ದಾರೆ ಸಬ್ ರಿಜಿಸ್ಟ್ರಾರ್ ಮಂಜುಳಾ. ಮುಳಬಾಗಿಲು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹೈಡ್ರಾಮಾ ಆಯಿತು. ಈ ಸಂದರ್ಭದಲ್ಲಿ ಭೂಮಾಲೀಕರ ಕೂಗಾಟಕ್ಕೆ ಸಬ್ ರಿಜಿಸ್ಟ್ರಾರ್ ಮಂಜುಳಾನವರು ಕಣ್ಣೀರಿಟ್ಟಿದ್ದಾರೆ. ನೀಲಕಂಠ ಅಗ್ರಹಾರ ಗ್ರಾಮದ 3 ಎಕರೆ 28 ಗುಂಟೆ ಜಮೀನು ರಿಜಿಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ದಾಖಲೆ ಸೃಷ್ಟಿಸಿ ರಿಜಿಸ್ಟರ್ ಮಾಡಿಕೊಂಡು ಭೂಮಾಫಿಯಾ ತಂಡ ವ್ಯವಹಾರವನ್ನು ಮಾಡಿದೆ. ಅನಾಮಿಕ ವ್ಯಕ್ತಿಗಳಿಂದ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಪತ್ರ ವ್ಯವಹಾರವನ್ನು ಮಾಡಿರೋದು. ಈ ವಿಚಾರವಾಗಿ ಹೈಡ್ರಾಮವೇ ನಡೆದಿದೆ. ಮುಳಬಾಗಿಲು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಭೂಮಾಲೀಕರ ಕೂಗಾಟಕ್ಕೆ ಸಬ್ ರಿಜಿಸ್ಟ್ರಾರ್ ಕಣ್ಣೀರಿಟ್ಟಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಪತ್ರ ವ್ಯವಹಾರವನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ. ಅನಾಮಿಕ ವ್ಯಕ್ತಿಗಳು ಈ ರೀತಿಯಾಗಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪತ್ರ ವ್ಯವಹಾರವನ್ನ ಮಾಡಿದ್ದಾರೆ. ಭೂಮಾಫಿಯಾ ತಂಡ ಈ ರೀತಿಯಾಗಿ ಕೃತ್ಯವನ್ನ ಮಾಡಿದೆ ಅನ್ನುವಂತಹ ಆರೋಪ. ಭೂಮಾಲೀಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೂಗಾಡಿದ್ದು. ಈ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರಾರ್ ಮಂಜುಳಾ ಅವರು ಕಣ್ಣೀರಿಟ್ಟಿದ್ದಾರೆ. ಆಗಿರ್ಬೋದು ಆಗದೆ ಇರ್ಬೋದು, ನಾವ್ ಹೇಳಕ್ ಹೋಗಲ್ಲ. ಬಟ್ ನನ್ನ ಹಿಂದೆ ಈ ತರ ಮಾಡ್ಕೊಳ್ಳೋದ ನಿಮ್ಗೇನಾದ್ರೂ ತೊಂದರೆ ಉಪ್ಪು ತಿಂದು ಯಾರು ನೀರು ಕುಡಿಬೇಕು, ಕಾನೂನು ಚೌಕಟ್ಟಲ್ಲಿ ಏನಾದ್ರು ಬಗೆಹರಿಸ್ತಾರೆ. ಮತ್ತೆ ಅಪ್ಡೇಟ್ ಎಲ್ಲ ಮಾಡಿರೋದು. ಈಗ ಅಪ್ಡೇಟ್ ಮೇಲೆನೆ ಬೇಕಾದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಮೃತ ಬಾಲಮ್ಮ ಅನ್ನೋರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ನೀಲಕಂಠ ಅಗ್ರಹಾರ ಗ್ರಾಮದ ಬಾಲಮ್ಮ ಅನ್ನೋ ಹೆಸರಿನಲ್ಲಿದ್ದಂತಹ ಜಮೀನು ಸುಮಾರು 8 ರಿಂದ 10 ಕೋಟಿ ರೂಪಾಯಿ ಬೆಲೆ ಬಾಳುವ ಕೃಷಿ ಯೋಗ್ಯ ಜಮೀನಿದೆ. ದಾಖಲೆ ಪರಿಶೀಲನೆ ಮಾಡದೆ ಮಂಜುಳಾ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಜಮೀನು ಸರ್ವೆಗೆ ಬಂದಂತಹ ಸಂದರ್ಭದಲ್ಲಿ ಜಮೀನು ಮಾಲೀಕರಿಗೆ ಶಾಕ್ ಉಂಟಾಗಿದೆ. ಅನಾಮಿಕ ವ್ಯಕ್ತಿಗಳಿಂದ ರಿಜಿಸ್ಟರ್ ಮಾಡಿದ್ದೀರಾ ಅಂತ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಬ್ ರಿಜಿಸ್ಟ್ರಾರ್ ಅವರನ್ನು. ಉಪನೋಂದಣಿ ಕಚೇರಿಯಲ್ಲಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೈಡ್ರಾಮಾ ಆಯಿತು. ಕಚೇರಿಯಲ್ಲಿ ಸಬ್ ರಿಜಿಸ್ಟ್ರಾರ್ ಮಂಜುಳಾ ಅವರು ಈ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಹೀರಾಡಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಮಂಜುಳಾ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಕುಟುಂಬಸ್ಥರು ಆಗ್ರಹವನ್ನು ಮಾಡ್ತಿದ್ದಾರೆ. ದಾಖಲೆ ಪರಿಶೀಲನೆ ಮಾಡದೆ ಮಂಜುಳಾ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇರೋದು. ಕೋಲಾರದಲ್ಲಿ ಭೂಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಅಂದರೆ ಏನಂದರೆ ಇವತ್ತಿರ್ತಕ್ಕಂತಹ ಜಮೀನು ನಾಳೆ ಇನ್ನೊಬ್ಬರ ಹೆಸರಲ್ಲಿ ಹೋಗ್ತಕ್ಕಂತಹ ಹಲವಾರು ಪ್ರಕರಣಗಳು ಈಗ ಬಯಲಾಗ್ತದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಸರ್ಕಾರ ಒಂದು ಕಾನೂನು ಮಾಡಿದೆ, ಸಬ್ ರಿಜಿಸ್ಟರ್ ಎಲ್ಲಿದ್ದರೂ ಸಹ ನಾವು ನಮ್ಮ ಭೂಮಿ ಎಲ್ಲಿದ್ದರೂ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೋದು, ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಡ್ಬೋದು ಅನ್ನುವಂಥದ್ದು ಭೂಗಳ್ಳರಿಗೆ ಒಂದು ರೀತಿಯಾಗಿ ಆಹಾರ ಅನ್ನುವಂಥದ್ದು ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾದಂತಹ ಒಂದು ಪ್ರಕರಣ ಕೋಲಾರದಲ್ಲಿ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಅಂದರೆ ಪುರಾತನ ಕಾಲದಿಂದಲೂ ಸಹ ಅವರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಬಂದಿರತಕ್ಕಂತಹ ಜಮೀನಿದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರ ಅನ್ನುವಂತಹ ಗ್ರಾಮ ಇದು. ಬಾಲಮ್ಮ ಅನ್ನುವಂಥವ್ರು ಸುಮಾರು 50 ರಿಂದ 60 ವರ್ಷದ ಹಿಂದೆ ಅಷ್ಟೇ ಅವರು ಮರಣ ಹೊಂದಿರ್ತಾರೆ. ಅವರ ಹೆಸರಿನಲ್ಲಿ ಅವರ ತಂದೆ ನೀಡಿರ್ತಕ್ಕಂತಹ ಸುಮಾರು 3 ಎಕರೆ 28 ಗುಂಟೆ ಅವರ ಬಾಲಮ್ಮ ಅವರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳು ಯಾರು ಕೂಡ ಅವರ ಹೆಸರಿಗೆ ಖಾತೆಯನ್ನು ಮಾಡ್ಕೊಂಡಿರಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂತಹ ಭೂಗಳ್ಳರು ಯಾಮಾರಿಸಿ ತಮ್ಮ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆಶ್ಚರ್ಯ ಏನಂದರೆ 60 ವರ್ಷದ ಹಿಂದೆಯೇ ಬಾಲಮ್ಮ ಮೃತಪಟ್ಟಿರ್ತಾರೆ, ಆದರೆ ಇನ್ನೂ ಸಹ ಆಕೆ ಬದುಕಿದ್ದಾರೆ ಅನ್ನುವಂತಹ ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ಆಧಾರ್ ಕಾರ್ಡ್, ವೋಟರ್ ID ಸೇರಿದಂತೆ ಇನ್ನಿತರ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲವನ್ನು ಕ್ರಿಯೇಟೆಡ್ ಮಾಡಿ ಇಲ್ಲಿನ ಅಂದರೆ ಮಾಲೂರು ತಾಲೂಕಿನ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡೋದಿಲ್ಲ. ಅವರು ನೇರವಾಗಿ ಪಕ್ಕದ ಮುಳಬಾಗಿಲು ತಾಲೂಕಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೋಗ್ತಾರೆ. ಇದಾದಂತಹ ಬಳಿಕ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಬಳಿಕ ಖಾತೆ ಮಾಡಿಕೊಡೋದಕ್ಕೆ ಏನು ಇಲ್ಲಿ ಕೋಲಾರ ತಹಸೀಲ್ದಾರ್ ಕಚೇರಿಗೆ ಒಂದು ದಾಖಲಾತಿ ಬರುತ್ತೆ. ಅಲ್ಲಿ ಇದರ ಒಂದು ಏನು ಬಂಡವಾಳ ಈಗ ಬಯಲಾಗಿರ್ತಕ್ಕಂಥದ್ದು. ಕಾರಣ ಏನಂದರೆ ಇಲ್ಲಿ ಬೆಲೆ ಕೂಡ ಅಷ್ಟೇ
ಎಕರೆಗೆ ಕೋಟಿ 2 ಕೋಟಿ 5 ಕೋಟಿವರೆಗೂ ಕೂಡ ಇಲ್ಲಿ ಜಮೀನು ಬೆಲೆ ಕೊಟ್ಟು ಖರೀದಿ ಮಾಡ್ತಕ್ಕಂತಹ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಸಹ ಇಲ್ಲಿ ಸೃಷ್ಟಿಯಾಗಿದೆ. ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಜಮೀನನ್ನು ಖರೀದಿ ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಯಾವುದೇ ಬಂಡವಾಳ ಹಾಕದೆ ನೇರವಾಗಿ ಅಧಿಕಾರಿಗಳಿಗೆ ಬಂಡವಾಳ ಕೊಟ್ಟು ಅಲ್ಲಿ ಅಂದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಯಾಮಾರಿಸ್ತಕ್ಕಂತಹ ಕೆಲಸವನ್ನು ಇಲ್ಲಿನ ಕಾಣದ ಕೈಗಳು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಭೂಗಳ್ಳರ ಹಾವಳಿಗೆ ಈ ಒಂದು ಕುಟುಂಬ ಈಗ ಆಲ್ರೆಡಿ ಒಂದು ರೀತಿಯಾಗಿ ತತ್ತರಿಸಿ ಹೋಗಿದೆ. ಯಾಕಂದರೆ ಈ ಒಂದು ಜಮೀನೇನು ನೋಡಿದರೆ ಇಲ್ಲಿ ಸುಮಾರು 5 ರಿಂದ 6 ಕೋಟಿ ರೂಪಾಯಿ, ಸುಮಾರು 10 ಕೋಟಿ ರೂಪಾಯಿವರೆಗೂ ಎಕರೆಗೆ ಮಾರಾಟ ಆಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರು ಮತ್ತು ಇಲ್ಲಿನ ಜಮೀನು ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸುಮಾರು 8 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಆಸ್ತಿ ಇದು. ಬಾಲಮ್ಮ ತೀರ್ಕೊಂಡು 1970 ತೀರ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಇನ್ನೊಬ್ಬ ಬಾಲಮ್ಮ ಸೃಷ್ಟಿ ಮಾಡಿಕೊಂಡು ಒಬ್ಬ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಂಡು ಮತ್ತು ಎಪಿಕ್ ವೋಟರ್ ID ಕಾರ್ಡ್ ರೆಡಿ ಮಾಡ್ಕೊಂಡು ಹೋಗಿ ಮುಳಬಾಗಿಲು ತಾಲೂಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿಯನ್ನು ಮಾಡ್ತಾರೆ. ಇದರಲ್ಲಿ ಅಧಿಕಾರಿಗಳೇ ಶಾಮಿಲ್. ಈಗ ರೈತರಿಗೆ ಇವತ್ತು ಭಯ ಆಗ್ಬಿಟ್ಟಿದೆ. ವಾರಕ್ಕೊಂದ್ಸರಿನೋ 15 ದಿನಕ್ಕೊಂದ್ಸರಿನೋ ಪಾಣಿನ ಚೆಕ್ ಮಾಡ್ಕೊಳ್ತಕ್ಕಂಥ ಒಂದು ಮಟ್ಟಕ್ಕೆ ಮಾಲೂರು ತಾಲೂಕು ಮತ್ತು ಕೋಲಾರ ಜಿಲ್ಲೆ ನಿರ್ಮಾಣ ಆಗಿದೆ. ಅಂದರೆ ನಮ್ಮ ಆಸ್ತಿ ಎಲ್ಲಿ ಬೇರೆಯವ್ರು ಪಾಲಾಗ್ತಾ ಇದೆಯಾ ಅಂತಕ್ಕಂಥದ್ದು ಇವತ್ತು ರೈತರಲ್ಲಿ ಆತಂಕ ಮೂಡಿದೆ. ಯಾಕಂದ್ರೆ ನೋಡಿ, ಇವರು ಡೈಲಿ ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು ಏನೋ ಬಿಟ್ಟು ಇವರು ಬೇರೆ ಕಡೆ ಹೋಗಿ ವಾಸ ಮಾಡ್ತಾ ಇರೋದಲ್ಲ. ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನೇ ಇವತ್ತಿರೋ ಹೆಸರು ನಾಳೆ ಇಲ್ವಾ ಅಂದರೆ ಏನು ಅರ್ಥ ಇದು? ಈಗ ಹೇಳ್ತಾ ಇದ್ದೀನಲ್ವಾ, ಈ ಅಗ್ರಹಾರ ಕಾಜಿ ಕಳ್ಳಹಳ್ಳಿ ಅಂತ ಬರುತ್ತಪ್ಪ, ಕೋಲಾರ ತಾಲೂಕದು. ಇವ್ರು ನಮ್ಮ ಬಾಲಮ್ಮ ಅಗ್ರಹಾರ ನೀಲಕಂಠ ಅಗ್ರಹಾರದ ವಾಸಿ. ಅಯ್ಯಮ್ಮ ತಿರ್ಕೊಂಡು 1970. ಈ ಅಮ್ಮ ಯಾರೋ ಅಗ್ರಹಾರ ಕಾಜಿ ಕಲ್ಲಹಳ್ಳಿ ಗ್ರಾಮ, ಅದು 2 ಗ್ರಾಮ ಆಯ್ತು ಅಲ್ಲಿಗೆ. ಅಗ್ರಹಾರ ಒಂದಾಯಿತು, ಕಾಜಿ ಕಲ್ಲಹಳ್ಳಿ ಗ್ರಾಮ ಒಂದಾಯಿತು. ಕೋಲಾರ ತಾಲೂಕು ಒಂದು ಹತ್ರ ಕೋಲಾರ ತಾಲೂಕಿದೆ, ಇನ್ನೊಂದು ಹತ್ರ ಮಾಲೂರು ತಾಲೂಕಿದೆ. ಇದಿಷ್ಟು ಏನು ಇಲ್ಲಿ ನೊಂದ ರೈತರು ಹೇಳ್ತಾ ಇರ್ತಕ್ಕಂಥ ಮಾತು. ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.